ಬೆಳೆ ಸಾಲ ಮತ್ತು ಬೆಳೆ ವಿಮೆ ಯೋಜನೆಯ ಹಣ ಪಡೆಯಲು ಎಲ್ಲ ರೈತರಿಗೆ ಇದು ಕಡ್ಡಾಯ. ಏನಿದು ಇದರ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆತ್ಮೀಯ ರೈತ ಬಾಂಧವರೇ, ಇನ್ನು ಮುಂದೆ ಸರ್ಕಾರದ ಕೃಷಿ ಮತ್ತು ಕೃಷಿಯೇತರ ಇಲಾಖೆಗಳ ಸಹಾಯಧನ ಮತ್ತು ಯೋಜನೆಗಳ ಫಲಾನುಭವಿಗಳಾಗಲು ರೈತರ ನೋಂದಣಿ ಸಂಖ್ಯೆ ಕಡ್ಡಾಯವಾಗಿರುತ್ತದೆ. ಅಷ್ಟೇ ಅಲ್ಲದೆ ರೈತರ ಬೆಳೆ ಸಾಲ, ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರ ಹೀಗೆ ಹಲವಾರು ಯೋಜನೆಗಳ ಲಾಭ ಪಡೆಯಲು ಈ ನೋಂದಣಿ ಸಂಖ್ಯೆಯನ್ನು ಪರಿಗಣಿಸಲಾಗುತ್ತದೆ. ರೈತರ ನೋಂದಣಿ ಸಂಖ್ಯೆ ಎಂದರೇನು? FID ಎಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ. ಈ ಕೃಷಿಕ ತಮ್ಮ ಕೃಷಿ ಜಮೀನಿನ ಮಾಹಿತಿಯನ್ನು ಈ ಪೋರ್ಟಲ್ನಲ್ಲಿ ನೋಂದಾಯಿಸಿದಾಗ ಆತನಿಗೆ FID ಸಂಖ್ಯೆ ದೊರೆಯುತ್ತದೆ. ಈ ನೋಂದಣಿ ಸಂಖ್ಯೆಯಲ್ಲಿ ರೈತರ ಬ್ಯಾಂಕ್ ವಿವರ ಮತ್ತು ಆಧಾರ್ ಕಾರ್ಡ್ ವಿಳಾಸ, ವಾಸಸ್ಥಳ, ಜಮೀನು ಇರುವ ಗ್ರಾಮ, ಕೃಷಿ, ತೋಟಗಾರಿಕೆ ಬೆಳೆಯ ಮಾಹಿತಿ, ಮುಖ್ಯವಾಗಿ ನಿಮ್ಮ ಆಧಾರ್ ಜೋಡಣೆಯನ್ನು ನಿಮ್ಮ ಜಮೀನುಗಳ ರೆಕಾರ್ಡ್ಗೆ ಜೋಡಣೆ ವ್ಯವಸ್ಥೆ ಇದರಲ್ಲಿ ಇರುತ್ತದೆ. ಅಷ್ಟೇ ಅಲ್ಲದೆ ರೇಷನ್ ಕಾರ್ಡ್, ವೋಟರ್ ID ಹಾಗೂ ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ನೋಂದಣಿ ಮಾಡಿಸಿದರೆ ಉಪಯೋಗವೇನು? ಆತ್ಮೀಯ ರೈತ ಬಾಂಧವರೇ, ಈ ನೋಂದಣಿ ಮಾಡಿಸಿದ ಎಲ್ಲ ದಾಖಲೆಗಳನ್ನು ಸರಿಯಿದ್ದರೆ ನಿಮಗೆ ಸರ್ಕಾರದ ಕೃಷಿ ಮತ್ತು ಕೃಷಿಯೇತರ ಇಲಾಖೆಗಳಾದ ಮೀನುಗಾರಿಕೆ, ರೇಷ್ಮೆ ಮತ್ತು ತೋಟಗಾರಿಕೆ, ಪಶುಸಂಗೋಪನೆ, ಕಂದಾಯ ಇಲಾಖೆಗಳ ಯಾವುದೇ ಯೋಜನೆ ಸಹಾಯಧನದ ಫಲಾನುಭವಿಗಳಾಗಬಹುದು. ಸರ್ಕಾರದ ಆದೇಶದಂತೆ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಕೃಷಿಕ ತಮ್ಮ ಎಲ್ಲ ದಾಖಲೆಗಳನ್ನು ನೋಂದಾಯಿಸಿಕೊಳ್ಳದೇ ಇದ್ದರೆ ಆತನಿಗೆ PM ಕಿಸಾನ್ ಮತ್ತು ಬರ ಪರಿಹಾರ, ಬೆಳೆ ಸಾಲ, ಬೆಳೆ ವಿಮೆ, ಕೃಷಿಕನ ಮಕ್ಕಳಿಗೆ ಸಿಗುವ ವಿದ್ಯಾನಿಧಿ, ಕೃಷಿಗೆ ಪೂರೈಕೆಯಾದ ಇತರೆ ಸೌಲಭ್ಯಗಳು ದೊರೆಯುವುದಿಲ್ಲ. ಅಷ್ಟೇ ಅಲ್ಲದೆ ಮುಂದೆ ಸರ್ಕಾರ ರೈತರಿಗೆ ಘೋಷಣೆ ಮಾಡುವ ಯಾವುದೇ ಯೋಜನೆಗಳ ಲಾಭ ದೊರೆಯದೇ ಇರಬಹುದು. ಅದಕ್ಕಾಗಿ ಕೂಡಲೇ ಫ್ರೂಟ್ಸ್ ಪೋರ್ಟಲ್ನಲ್ಲಿ ನಿಮ್ಮ ಹೆಸರು ನೋಂದಾಯಿಸಿಕೊಂಡು ನಿಮ್ಮ FID ಸಂಖ್ಯೆಯನ್ನು ಪಡೆದುಕೊಳ್ಳಿ ಹಾಗೂ ಅದನ್ನು ಸರ್ಕಾರದ ಸವಲತ್ತು ಪಡೆಯಲು ಅರ್ಹರಾಗಿ. ಈಗ ನಾವು ತಿಳಿಸುವ ಮೊದಲು ಇಲ್ಲಿ ನೀಡಿರುವ ಹಂತಗಳನ್ನು ಅನುಸರಿಸುತ್ತಾ ಹೋದರೆ ನಿಮ್ಮ FID ಸಂಖ್ಯೆ ದೊರೆಯಬಹುದು. ಮೊದಲನೆಯದಾಗಿ, ಮೊದಲು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಕ್ಲಿಕ್ ಮಾಡಿ. ವೆಬ್ಸೈಟ್ ಓಪನ್ ಆಗುತ್ತದೆ. ಅಲ್ಲಿ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತದೆ. ಸಿಟಿಜನ್ ರಿಜಿಸ್ಟ್ರೇಷನ್ ಪೇಜ್ ಎಂದು ಓಪನ್ ಆಗುತ್ತದೆ. ಆ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನಂತರ ಮುಂದಿನ ಪೇಜ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹಾಗೆ ಹೆಸರು ಮತ್ತು ಆಧಾರ್ ಕಾರ್ಡ್ ನಂಬರನ್ನು ನಮೂದಿಸಿ. ನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಇನ್ನು ಎರಡನೆಯದಾಗಿ, ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹಾಕಿ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ನೆಕ್ಸ್ಟ್ ಆಪ್ಷನ್. ನಂತರ ನಿಮ್ಮ ಮೊಬೈಲ್ಗೆ ಬರುವ 5 ಸಂಖ್ಯೆಯ OTP ನಂಬರನ್ನು ನಮೂದಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಬೇಕಾದ ಪಾಸ್ವರ್ಡ್ ತಯಾರಿಸಿಕೊಳ್ಳಿ. ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮಾಡಿಕೊಂಡು ಮುಂದುವರಿಸಿ. ಇನ್ನು 4ನೇ ಸ್ಟೆಪ್. ನಂತರ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಲಾಗಿನ್ ಆಗಿ ಅಲ್ಲಿ ಕೇಳುವ ಪ್ರಮುಖ ಮಾಹಿತಿಯನ್ನು ಭರ್ತಿ ಮಾಡಿದರೆ ರೈತರ ನೋಂದಣಿ ಸಂಖ್ಯೆ ದೊರೆಯುವುದು. ನೀವು ಭರ್ತಿ ಮಾಡಿರುವ ಮಾಹಿತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಾಗಿನ್ ಗೋಚರಿಸುತ್ತದೆ. ನಂತರ ಅವರು ಅಪ್ರೂವ್ ನೀಡಿದಾಗ ಸರ್ಕಾರದ ಸವಲತ್ತುಗಳನ್ನು ಪಡೆಯಬಹುದಾಗಿರುತ್ತದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.